This is Krishna Kumar K, faculty in the Department of Chemistry, Pace PU College, Shivamogga. Now, I am here before you to give a brief introduction regarding organic chemistry. Before directly entering into the concepts of organic chemistry, it is better if you look into the definition of chemistry and various branches of chemistry which are interlinked with one another. Okay? Now, we shall look into the definition of chemistry. As you are familiar with the definition of chemistry, it is a branch of science which deals with the study of matter, its composition, its properties and the changes occurring in it. Okay? Now, you consider a sample of any substance either in the solid state or in the liquid state or in the gaseous state. A sample of substance ಅನ್ನು ತಕೊಂಡು ಅದನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀರಿ. ಅದರಲ್ಲಿ ಯಾವ ಯಾವ ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆ, ವಾಟ್ ಈಸ್ ದ ಕಂಪೋಸಿಷನ್ ಆಫ್ ಇಟ್. ಅದೇ ಥರ ಇಟ್ಸ್ ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟೀಸ್ ಲೈಕ್ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಡೆನ್ಸಿಟಿ, ಸಾಲ್ಯುಬಿಲಿಟಿ, ರಿಫ್ರಾಕ್ಟಿವ್ ಇಂಡೆಕ್ಸ್, ಈ ಥರದ ಫಿಸಿಕಲ್ ಪ್ರಾಪರ್ಟೀಸ್ ಜೊತೆಗೆ ಕೆಮಿಕಲ್ ಪ್ರಾಪರ್ಟೀಸ್ ಏನೇನಿದೆ ಅದನ್ನು ಕೂಡ ಕೆಮಿಸ್ಟ್ರಿಯಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. Along with it, changes occurring in it when it is kept under the influence of other chemical reagents. ಆ ಪರ್ಟಿಕ್ಯುಲರ್ ಸ್ಯಾಂಪಲ್ ಅನ್ನು ಇನ್ನೊಂದು ಕೆಮಿಕಲ್ ರಿಯೇಜೆಂಟ್ ಜೊತೆಗೆ ಕಾಂಟ್ಯಾಕ್ಟ್ಗೆ ತರ್ತೀರಿ. ಅಥವಾ ವೇರಿಯಸ್ ಥರ್ಮೋಡೈನಮಿಕಲ್ ಪ್ಯಾರಾಮೀಟರ್ಸ್ ಲೈಕ್ ಟೆಂಪರೇಚರ್ ಆರ್ ಪ್ರೆಷರ್ ಆರ್ ವಾಲ್ಯೂಮ್, ಇವುಗಳಲ್ಲಿ ಏನಾದರೂ ಆಲ್ಟ್ರೇಷನ್ಸ್ ಆದಾಗ ಈ ಕೆಮಿಕಲ್ ಸಬ್ಸ್ಟೆನ್ಸಲ್ಲಿ ಏನಾದರೂ ಚೇಂಜಸ್ ಆಗತ್ತಾ ಅದೆಲ್ಲದನ್ನು ಅಬ್ಸರ್ವ್ ಮಾಡ್ತೀರಿ. Okay, so these all studies comes under the chemistry. Now, we shall proceed on to the branches of chemistry. I think you are familiar with a few branches of chemistry like physical chemistry, organic chemistry and inorganic chemistry. Apart from these three branches, there are various other branches also. So, brief agi ononde ಹೆಸರುಗಳನ್ನು ನೋಡ್ತಾ ಹೋಗೋಣ. The first one is inorganic chemistry. ಇದರಲ್ಲಿ ಪರ್ಟಿಕ್ಯುಲರ್ಲಿ ನೀವು ನೋಡ್ತಾ ಇರುವಂಥದ್ದು ಪೀರಿಯಾಡಿಕ್ ಟೇಬಲ್ನ. ಓಕೆ, ಸೊ ಕ್ಲಾಸ್ 8 ಸ್ಟಾರ್ಟ್ ಮಾಡಿ ನೀವು ಪೀರಿಯಾಡಿಕ್ ಟೇಬಲ್ನ ಕಲ್ತಿದ್ರಿ. ಅದರ ಒಳಗಡೆ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಈ ಥರದ ಎಲಿಮೆಂಟ್ಸ್ ಬರುತ್ತೆ. ಅಡಿಷನಲಿ ಅವುಗಳ ಕಂಪೌಂಡ್ಸ್ಗಳನ್ನು ಕೂಡ ನೀವು ಕೆಲವೊಂದನ್ನು ಕಲ್ತಿರ್ಬೋದು. ಸೊ ಈ ಮೆಟಲ್ಸ್, ಮೆಟಲಾಯ್ಡ್ಸ್ ಹಾಗೆ ನಾನ್ ಮೆಟಲ್ಸ್ ಅವುಗಳ ಜೊತೆಗೆ ಅವುಗಳ ಕಂಪೌಂಡ್ಸ್ಗಳು, ಅದರ ಪ್ರಿಪರೇಷನ್, ಪ್ರಾಪರ್ಟೀಸ್ ಇವೆಲ್ಲದನ್ನ ಕೂಡ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಾವು ಕಲಿತಾ ಹೋಗ್ತಾ ಇದ್ದೇವೆ. ಓಕೆ, ದ ನೆಕ್ಸ್ಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಹಿಯರ್ ವಿ ಆರ್ ಮೇಜರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್. ಇನ್ ಸ್ಪೆಸಿಫಿಕ್ ದ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಅಂಡ್ ದರ್ ಡೆರಿವೇಟಿವ್ಸ್ ಈಸ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೆಕ್ಸ್ಟು ಫಿಸಿಕಲ್ ಕೆಮಿಸ್ಟ್ರಿ ಬರುತ್ತೆ. ಹಿಯರ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ವೇರಿಯಸ್ ಪ್ರಿನ್ಸಿಪಲ್ಸ್ as well as the theories behind the rate of the chemical reaction as well as the factors which are influencing the rate of the chemical reaction. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ, ಅದರ ಸ್ಪೀಡ್ ಎಷ್ಟಿದೆ, ಹಾಗೆಯೇ ಆ ಕೆಮಿಕಲ್ ರಿಯಾಕ್ಷನಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವಂತಹ ವೇರಿಯಸ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಲೈಕ್ ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಎಕ್ಸೆಟ್ರಾ ಇವುಗಳನ್ನು ಸ್ಟಡಿ ಮಾಡ್ತೇವೆ. ಅಡಿಷನಲಿ ಎನರ್ಜಿ ಪ್ಯಾರಾಮೀಟರ್ಸ್ಗಳನ್ನು ಕೂಡ ನಾವು ಸ್ಟಡಿ ಮಾಡ್ಬೋದು. ಒಂದು ರಿಯಾಕ್ಷನ್ ನಡೀತಾ ಇದೆ, ಆ ರಿಯಾಕ್ಷನಲ್ಲಿ ಎನರ್ಜಿ ಲಿಬರೇಟ್ ಆಯಿತು ಅಥವಾ ಅಬ್ಸಾರ್ಬ್ ಆಗಿದೆಯೋ, ಎಷ್ಟು ಎನರ್ಜಿ ಲಿಬರೇಟ್ ಅಥವಾ ಅಬ್ಸಾರ್ಬ್ ಆಗಿದೆ, ಇದೆಲ್ಲ ಸ್ಟಡೀಸ್ಗಳನ್ನು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಮಾಡ್ತಾ ಹೋಗ್ತಾ ಇದ್ದಾವೆ. ನಾನು ತುಂಬ ಸರ್ಫೇಸ್ ಲೇಯರಲ್ಲಿ ಮಾತಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಹಿಯರ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ವೇರಿಯಸ್ ಕೆಮಿಕಲ್ ಪ್ರಿನ್ಸಿಪಲ್ಸ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ವೇರಿಯಸ್ ಕೆಮಿಕಲ್ ಕಂಪೋನೆಂಟ್ಸ್. ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರನ್ನು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಂಪೌಂಡ್ಸ್ಗಳನ್ನು. ಆ ಕಂಪೌಂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ವೇರಿಯಸ್ ಕೆಮಿಕಲ್ ಥಿಯರೀಸ್ ಇರ್ತದೆ, ಪ್ರಿನ್ಸಿಪಲ್ಸ್ ಇರುತ್ತೆ, ಅವುಗಳನ್ನು ಅಪ್ಲೈ ಮಾಡಿ ಸೊ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನನ್ನು ಇನ್ನೂ ಕೂಡ ಎನ್ಹ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ದಾವೆ. ಓಕೆ, ದೋಸ್ ಆಲ್ ಸ್ಟಡೀಸ್ ಕಮ್ಸ್ ಅಂಡರ್ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ. ನೆಕ್ಸ್ಟ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಇವಾಗ ನಿಮಗೆ ಯಾವುದೋ ಒಂದು ಸ್ಯಾಂಪಲ್ ಆಫ್ ಸಬ್ಸ್ಟೆನ್ಸನ್ನು ಕೊಟ್ಟಿದ್ದಾರೆ, ಅದರದ್ದು ಕ್ವಾಲಿಟೇಟಿವ್ ಆಸ್ ವೆಲ್ ಆಸ್ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನು ಮಾಡಬೇಕು. ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದರೆ ಅದರಲ್ಲಿ ಏನೇನಿದೆ, ವಿಚ್ ಆರ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಪ್ರೆಸೆಂಟ್ ಅಂತ ಹೇಳಿ ನೋಡ್ತೀರಿ.
ಹಾಗೆ ಕ್ವಾಂಟಿಟೇಟಿವ್ ಅಂತ ಹೇಳಿದರೆ ಯಾವ ಕಾನ್ಸ್ಟಿಟ್ಯೂಯೆಂಟ್ಸು ಎಷ್ಟೆಷ್ಟು ಅಮೌಂಟಲ್ಲಿ ಇದೆ ಅಂತ ಹೇಳ್ಕೊಂಡು ನೀವು ಫೈಂಡ್ ಔಟ್ ಮಾಡ್ತಾ ಇದ್ದೀರಿ. ಸೊ ಅದಕ್ಕೆ ನೀವು ಕೆಮಿಕಲ್ ಥಿಯರಿಗಳನ್ನು ಬೇಕಾದರೂ ಅಪ್ಲೈ ಮಾಡ್ಬೋದು ಅಥವಾ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಆಫ್ ಅನಾಲಿಸಿಸ್ಗೆ ಬೇಕಾದರೂ ಹೋಗ್ಬೋದು. ಸೊ ದೀಸ್ ಆಲ್ ಕಮ್ಸ್ ಅಂಡರ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಇದನ್ನು ಬಿಟ್ಟರೆ ಬಯೋಕೆಮಿಸ್ಟ್ರಿ, ಆಸ್ ದ ನೇಮ್ ಇಂಡಿಕೇಟ್ಸ್, ಬಯೋಲಾಜಿಕಲ್ ಸಿಸ್ಟಮಲ್ಲಿ ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಡೀತಾ ಇರುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು, ಬಯೋಲಾಜಿಕಲ್ ಸಿಸ್ಟಮಲ್ಲಿ ನಡೆಯುವಂಥ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ನಾವು ಸ್ಟಡಿ ಮಾಡ್ತೇವಲ್ಲ, ದಟ್ ಕಮ್ಸ್ ಅಂಡರ್ ಬಯೋಕೆಮಿಸ್ಟ್ರಿ. ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿಯ ರಿಲೇಟೆಡ್ ನಾವೇನಾದರೂ ಸ್ಟಡಿ ಮಾಡಿದರೆ ದಟ್ ಕಮ್ಸ್ ಅಂಡರ್ ನ್ಯೂಕ್ಲಿಯರ್ ಕೆಮಿಸ್ಟ್ರಿ. ದೆನ್ ಕಮ್ಸ್ ಮೆಡಿಸಿನಲ್ ಕೆಮಿಸ್ಟ್ರಿ, ಹೆಲ್ತ್ ಆ್ಯಂಡ್ ಹೈಜೀನ್ ರಿಲೇಟೆಡ್ ನಾವೇನಾದರೂ ಸ್ಟಡಿ ಮಾಡ್ತಾ ಹೋದರೆ ಕೆಮಿಸ್ಟ್ರಿಯ ಪ್ರಿನ್ಸಿಪಲ್ಸ್ಗಳನ್ನು, ದಟ್ ಕಮ್ಸ್ ಅಂಡರ್ ಫಾರ್ಮಸ್ಯೂಟಿಕಲ್ ಆರ್ ಮೆಡಿಸಿನಲ್ ಕೆಮಿಸ್ಟ್ರಿ. ಹಾಗೆಯೇ ಅಗ್ರಿಕಲ್ಚರಲ್ ಕೆಮಿಸ್ಟ್ರಿ ಅಂತ ಇದೆ, ಸಾಲಿಡ್ ಸ್ಟೇಟ್ ಕೆಮಿಸ್ಟ್ರಿ ಅಂತ ಇದೆ, ಇಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಬರುತ್ತೆ. ದೀಸ್ ಆರ್ ಆಲ್ ದಿ ವೇರಿಯಸ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. ಓಕೆ, ಬಟ್ ವಿತ್ ರೆಸ್ಪೆಕ್ಟ್ ಟು ದ PU classes, we are confining our studies to only 3 major branches of chemistry, that is physical, inorganic as well as organic. ಓಕೆನಾ? ನಾವು ಈ 2 ವರ್ಷದ PU ಕ್ಲಾಸಸ್ಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಫಿಸಿಕಲ್ ಕೆಮಿಸ್ಟ್ರಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಆಸ್ ವೆಲ್ ಆಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಗ್ಗೆ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ವೇರಿಯಸ್ ಲಾಸ್ಗಳನ್ನು ಕಲಿತಾ ಹೋಗ್ತೀವಿ ಆ್ಯಂಡ್ ಅವುಗಳ ಅಪ್ಲಿಕೇಶನ್. ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿ ಬೇರೆ ಬೇರೆ ಲಾಸ್ಗಳು ಬರುತ್ತೆ, ಆ ಲಾಗಳ ಅಪ್ಲಿಕೇಶನನ್ನು ಕಲಿತಾ ಹೋಗ್ತೇವೆ. ಆ್ಯಂಡ್ ಅಡಿಷನಲಿ ಫಿಸಿಕಲ್ ಫೆನಾಮಿನನ್ಸ್. ಓಕೆ, ಇದೆಲ್ಲ ನೀವು ನಿಧಾನಕ್ಕೆ ಕಲಿತಾ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ದ ಪೀರಿಯಾಡಿಕ್ ಟೇಬಲ್. ಅದರಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಸ್ಟಡಿ ಮಾಡಬೇಕು. ಹಾಗೆಯೇ ಆ ಎಲಿಮೆಂಟ್ಸ್ ಆ್ಯಂಡ್ ದರ್ ಕಂಪೌಂಡ್ಸ್ಗಳದ್ದು ಪ್ರಾಪರ್ಟೀಸ್ಗಳನ್ನು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ ಅಂಡರ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ. Then organic chemistry alli, here majorly we are going to concentrate on the carbon and its compounds. Okay, carbon and its compounds. So nanna upcoming classes galalli nanu concentrate madlikke hogta irodu organic chemistry. Yes, so far we have come across various branches of chemistry like agricultural chemistry, geochemistry, biochemistry, nuclear chemistry, ಮೆಡಿಸಿನಲ್ ಕೆಮಿಸ್ಟ್ರಿ ಎಕ್ಸೆಟ್ರಾ. ಈ ಎಲ್ಲ ಬ್ರಾಂಚಸ್ಗಳು ಕೂಡ ರೀಸೆಂಟ್ ಡೇಸ್ಗಳಲ್ಲಿ ಎಮರ್ಜ್ ಆಗಿರೋದು. ಅರ್ಲಿಯರ್ ಡೇಸ್ ಅಂದರೆ ಬಿಫೋರ್ 18th century ಈ ಬ್ರಾಂಚಸ್ಗಳ ಎಕ್ಸಿಸ್ಟೆನ್ಸೇ ಇರಲಿಲ್ಲ. ಇನ್ ದೋಸ್ ಡೇಸ್ ಆಲ್ ದ ಕೆಮಿಕಲ್ ಕಂಪೌಂಡ್ಸ್ ವರ್ ಬಿಲೀವ್ಡ್ ಟು ಬಿ ಒಬ್ಟೈನ್ಡ್ ಫ್ರಮ್ ಓನ್ಲಿ 3 ಮೇಜರ್ ಸೋರ್ಸಸ್, ನೇಮ್ಲಿ ಪ್ಲಾಂಟ್ಸ್, ಅನಿಮಲ್ಸ್ ಆಸ್ ವೆಲ್ ಆಸ್ ದಿ ಮಿನರಲ್ಸ್. ಎಲ್ಲ ಕಂಪೌಂಡ್ಸ್ಗಳಿಗೂ, ಕೆಮಿಕಲ್ ಕಂಪೌಂಡ್ಸ್ಗಳಿಗೂ 3 ಆರಿಜಿನ್ ಇದೆ ಅಂತ ನಂಬಿದ್ರು. ಒಂದು ಪ್ಲಾಂಟ್, 2ನೇದು ಅನಿಮಲ್ಸ್ ಆ್ಯಂಡ್ 3ನೇದು ಮಿನರಲ್ಸ್ ಅಂತ ಹೇಳ್ಕೊಂಡು ನಂಬಿದ್ರು. ಬೇಸ್ಡ್ ಆನ್ ದಿ ಸೋರ್ಸಸ್ ಫ್ರಮ್ ವಿಚ್ ದ ಕೆಮಿಕಲ್ ಕಂಪೌಂಡ್ಸ್ ವರ್ ಒಬ್ಟೈನ್ಡ್, ಆಲ್ ದ ಕೆಮಿಕಲ್ ಕಂಪೌಂಡ್ಸ್ ವರ್ ಕೆಟಗರೈಸ್ಡ್ ಇನ್ ಟು 2 ಮೇಜರ್ ಕ್ಲಾಸಸ್, ನೇಮ್ಲಿ ಇನಾರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್. ಓಕೆ, ಸೋರ್ಸಸ್ಗಳ ಬೇಸಿಸ್ ಮೇಲೆ 18th centuryಗಿಂತ ಮುಂಚೆ 2 ಕ್ಲಾಸಸ್ಗಳಲ್ಲಿ ಡಿವೈಡ್ ಮಾಡಿ ಇಟ್ಟಿದ್ರು. ಒಂದು ಇನಾರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ, ಇನ್ನೊಂದು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ. ಓಕೆ, ನಾವು ಇನಾರ್ಗ್ಯಾನಿಕ್ ಕಂಪೌಂಡ್ಸ್ ಅಂದರೆ ಏನು ಅಂತ ಸ್ವಲ್ಪ ನೋಡ್ಕೊಳ್ಳಿ. ದೀಸ್ ಕಂಪೌಂಡ್ಸ್ ಆರ್ ಐಸೋಲೇಟೆಡ್ ಫ್ರಮ್ ನಾನ್ ಲಿವಿಂಗ್ ಸೋರ್ಸಸ್. ದ ಕೆಮಿಕಲ್ ಕಂಪೌಂಡ್ಸ್ ವಿಚ್ ವರ್ ಹ್ಯಾವಿಂಗ್ ಮಿನರಲ್ ಆರಿಜಿನ್ were said to be the inorganic compounds. These are isolated from the non-living substances. The examples includes table salt, marbles, carbon dioxide, alums, potassium nitrate, adanna nitrate anta heli karitare, blue vitriol, copper sulfate, green vitriol andre ferrous sulfate. ಈ ಎಲ್ಲ ಎಕ್ಸಾಂಪಲ್ಸ್ಗಳು ಕೂಡ ಇನಾರ್ಗ್ಯಾನಿಕ್ ಕಂಪೌಂಡ್ಸ್ನ ಅಂಡರಲ್ಲಿ ಕಲಿತಾ ಹೋಗ್ತೇವೆ. ಬಿಕಾಸ್ ಆಲ್ ದೀಸ್ ಸಬ್ಸ್ಟೆನ್ಸಸ್ ವರ್ ಸೆಟ್ ಟು ಬಿ ಐಸೋಲೇಟೆಡ್ ಫ್ರಮ್ ನಾನ್ ಲಿವಿಂಗ್ ಸೋರ್ಸಸ್. ಅದೇ ಥರ ಇನ್ನೊಂದು ಕೆಟಗರಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಬರುತ್ತೆ. ದೀಸ್ ಆರ್ ದಿ ಕಂಪೌಂಡ್ಸ್ ವಿಚ್ ಆರ್ ಐಸೋಲೇಟೆಡ್ ಫ್ರಮ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. The compounds which are isolated from living sources like plants and animals were believed to be the organic compounds. And the examples will be urea, which is present in the urine of mammals or human beings, sugar, sucrose, glucose ella kelirtiri, oils,
ಫ್ಯಾಟ್ಸ್, ಡೈಸ್ ಅಂದರೆ ಕಲರಿಂಗ್ ಪಿಗ್ಮೆಂಟ್ಸ್, ಪ್ರೋಟೀನ್ಸ್, ವೈಟಮಿನ್ಸ್, ಅಸಿಟಿಕ್ ಆಸಿಡ್ ವಿನೆಗಾರ್ ಅಂತ ಹೇಳಿ ಕರಿತೀರಿ, ಆಲ್ಕೋಹಾಲ್, ಟಾರ್ಟಾರಿಕ್ ಆಸಿಡ್, citric acid. These are all the chemical compounds which were isolated from living sources. ಹಾಗಾಗಿ ಎಲ್ಲ ಕೆಮಿಕಲ್ ಕಂಪೌಂಡ್ಸ್ಗಳನ್ನು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಕರೆದ್ರು. ರಿಮೆಂಬರ್, ಈ ಎರಡೂ ಕ್ಲಾಸಿಫಿಕೇಶನ್ ಕೂಡ ನಿಂತಿರೋದು ಬೇಸ್ಡ್ ಆನ್ ಸೋರ್ಸ್. ಸೊ ಇಲ್ಲಿವರೆಗೆ ಏನು ಅರ್ಥ ಆಗಿದೆ ಅಂದರೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಕ್ಯಾನ್ ಬಿ ಐಸೋಲೇಟೆಡ್ ಫ್ರಮ್ ಓನ್ಲಿ ದ ಲಿವಿಂಗ್ ಸಬ್ಸ್ಟೆನ್ಸಸ್ ಲೈಕ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, and these organic compounds cannot be isolated from non-living substances like minerals, or these organic compounds cannot be synthesized in the laboratory. ಇದು ಇಲ್ಲಿಯವರೆಗೆ ಅಂದರೆ ಬಿಫೋರ್ ವೈಟಲ್ ಫೋರ್ಸ್ ಥಿಯರಿ ಅಲ್ಲಿ ಬರೋವರೆಗೆ ಇದ್ದಂತಹ ಬಿಲೀಫ್. Now a question arises, why do only the living substances can generate the organic compounds and why not the inorganic substances? To answer this question, there comes a theory which was proposed by Berzelius. In 1815, Berzelius proposed vital force theory. According to this theory, all the living substances are associated with a mysterious force called as vital force, and this mysterious force is responsible for the generation of large number of organic compounds. ಓಕೆ, ಸೊ ಬರ್ಝೇಲಿಯಸ್ ಥಿಯರಿ ಏನು ಹೇಳುತ್ತೆ ಅಂದರೆ, ಎಲ್ಲ ಲಿವಿಂಗ್ ಸಬ್ಸ್ಟೆನ್ಸಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ಗಳಲ್ಲಿ ಒಂದು ಅಗೋಚರ ಶಕ್ತಿ ಇದೆ, ಆ್ಯಂಡ್ ಆ ಅಗೋಚರ ಶಕ್ತಿಯ ರೀಸನಿಂದ ಎಲ್ಲ ಲಿವಿಂಗ್ ಸಬ್ಸ್ಟೆನ್ಸಸ್ಗಳು ಕೂಡ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಜನರೇಟ್ ಮಾಡ್ತಾ ಇದೆ ಅಂತ ಹೇಳಿ ಥಿಯರಿಯನ್ನು ಪ್ರಪೋಸ್ ಮಾಡ್ತಾರೆ. ಓಕೆ, ದ ಮಿಸ್ಟೀರಿಯಸ್ ಫೋರ್ಸ್ ಕಾಲ್ಡ್ ಆಸ್ ವೈಟಲ್ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಜನರೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬೈ ದ ಲಿವಿಂಗ್ ಸಬ್ಸ್ಟೆನ್ಸಸ್. And remember, this theory was believed to be true for about 10 to 12 years. 10 ರಿಂದ 12 ವರ್ಷಗಳ ಕಾಲ ಇದನ್ನೇ ನಂಬ್ಕೊಂಡ್ಬಂದ್ರು. ಆರ್ಗ್ಯಾನಿಕ್ ಕಂಪೌಂಡ್ ಜನರೇಟ್ ಆಗಬೇಕಾದ್ರೆ ಒಂದು ಅಗೋಚರ ಶಕ್ತಿ ಇದೆ, ಇದೇ ಥರ ನಂಬ್ಕೊಂಡು ಬಂದರು. ಸೊ ಈ ಥಿಯರಿ ಕೂಡ ಡಿಸ್ಪ್ರೂವ್ ಆಗತ್ತೆ. ಯಾವಾಗ ಅಂತ ಹೇಳಿದರೆ, ಕೆಲವೊಂದು ಸೈಂಟಿಸ್ಟ್ಗಳು ಲ್ಯಾಬೊರೇಟರಿಯಲ್ಲಿ ಕೂಡ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ಸಿಂಥಸೈಸ್ ಮಾಡಿ ತೋರಿಸ್ತಾರೆ. ಅಂದರೆ ಈ ಥಿಯರಿ ಏನು ಹೇಳ್ತಾ ಇತ್ತು ಅಂದರೆ, ಸೊ ಆರ್ಗ್ಯಾನಿಕ್ ಕಂಪೌಂಡ್ಸ್ ಸಿಂಥಸೈಸ್ ಆಗಬೇಕು ಅಂದರೆ ಲಿವಿಂಗ್ ಸಬ್ಸ್ಟೆನ್ಸೇ ಬೇಕು, ಆ್ಯಂಡ್ ಆ ಲಿವಿಂಗ್ ಸಬ್ಸ್ಟೆನ್ಸಲ್ಲಿ ವೈಟಲ್ ಫೋರ್ಸ್ ಇರಬೇಕು ಅಂತ ಬರ್ಝೇಲಿಯಸ್ ವೈಟಲ್ ಫೋರ್ಸ್ ಥಿಯರಿ ಹೇಳ್ತಾ ಇರುತ್ತೆ. ಬಟ್ ಲೇಟರ್ ಒಂದಿಷ್ಟು ಡಿಸ್ಕವರೀಸ್ಗಳು ಆಗ್ತಾ ಹೋಗುತ್ತೆ. ನೋಡಿ, ಓಹ್ಲರ್ ಇನ್ 1828, ಎ ಸೈಂಟಿಸ್ಟ್ ಬೈ ನೇಮ್ ಓಹ್ಲರ್, ಹಿ ಆಕ್ಸಿಡೆಂಟಲಿ ಪ್ರಿಪೇರ್ಡ್ ಯೂರಿಯಾ ಇನ್ ದ ಲ್ಯಾಬೊರೇಟರಿ. He accidentally prepared urea in the laboratory by using ammonium cyanate. Ammonium cyanate. Formula for ammonium cyanate is NH4CNO. NH4CNO. This is ammonium cyanate. Okay? When ammonium cyanate was heated in the laboratory, ammonium cyanate undergoes rearrangement, which leads to the formation of urea. ಇದು rearrange ಆಗತ್ತೆ, rearrange ಆಗಿ ಯೂರಿಯಾ ಬರ್ತಾ ಇದೆ. NH2 CO NH2 NH2 CO NH2 ಯೂರಿಯಾ ವಾಸ್ ಜನರೇಟೆಡ್. ಇಲ್ಲೊಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದ್ರೆ, ಯೂರಿಯಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಆರ್ಗ್ಯಾನಿಕ್ ಕಂಪೌಂಡ್, and this organic compound was prepared by an inorganic substance, ammonium cyanate. Ammonium cyanate inorganic substance. ಈ ಇನಾರ್ಗ್ಯಾನಿಕ್ ಕಂಪೌಂಡ್ ಅನ್ನು ಯೂಸ್ ಮಾಡಿ ಆರ್ಗ್ಯಾನಿಕ್ ಕಂಪೌಂಡ್ ಯೂರಿಯಾನ ಪ್ರಿಪೇರ್ ಮಾಡ್ತಾರೆ. ಅದೇ ಥರ ಇನ್ನೂ ಒಂದಿಷ್ಟು ಡಿಸ್ಕವರೀಸ್ಗಳು ಆಗ್ತಾ ಹೋಗುತ್ತೆ. ಸೊ ಲೈಕ್ Hermann Kolbe prepared acetic acid in the laboratory. Berthelot prepared methane in the laboratory. Henel prepared methyl alcohol in the laboratory. ಇವರು ಯಾರೂ ಕೂಡ ಲಿವಿಂಗ್ ಸಬ್ಸ್ಟೆನ್ಸ್ಗಳನ್ನು ತಗೊಂಡು ಅದರಿಂದ ಈ ಕೆಮಿಕಲ್ ಕಂಪೌಂಡ್ಸ್ಗಳನ್ನು ಅಂದರೆ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಸಿಂಥಸೈಸ್ ಮಾಡಲಿಲ್ಲ. ದೇ ಪ್ರಿಪೇರ್ಡ್ ದೀಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ ದ ಲ್ಯಾಬೊರೇಟರಿ ಇಟ್ ಸೆಲ್ಫ್. ಹಾಗಿದ್ರೆ ಆಲ್ ದೀಸ್ ಡಿಸ್ಕವರೀಸ್
All these discoveries gave a death blow to the vital force theory. Vital force theory disprove ಆಯಿತು. ಅದೇನು ಹೇಳ್ತಾ ಇತ್ತು, ಲಿವಿಂಗ್ ಸಬ್ಸ್ಟೆನ್ಸಸ್ಗಳಲ್ಲಿ ಒಂದು ಮಿಸ್ಟೇರಿಯಸ್ ಫೋರ್ಸ್ ಇದೆ ಆ್ಯಂಡ್ ದಟ್ ಮಿಸ್ಟೇರಿಯಸ್ ಫೋರ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಜನರೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳ್ತಾ ಇತ್ತು. ಬಟ್ ಅದನ್ನು ಓವರ್ಕಮ್ ಮಾಡಲಿಕ್ಕೆ, ಆ ಬಿಲೀಫನ್ನು ಡಿಸ್ಪ್ರೂವ್ ಮಾಡಲಿಕ್ಕೆ ಓಹ್ಲರ್ಸ್ ಎಕ್ಸ್ಪೆರಿಮೆಂಟ್ ನಡೀತು. ಓಹ್ಲರ್ ಪ್ರಿಪೇರ್ಡ್ ಯೂರಿಯಾ ಇನ್ ದ ಲ್ಯಾಬೊರೇಟರಿ, ಹರ್ಮನ್ ಕೋಲ್ಬೆ ಪ್ರಿಪೇರ್ಡ್ ಅಸಿಟಿಕ್ ಆಸಿಡ್, Berthelot prepared methane, Henel prepared methyl alcohol in the laboratory, starting from inorganic substances itself. ಗೊತ್ತಾಗ್ತಾ ಇದೆಯಲ್ಲ? ಸೊ ಹಾಗಿದ್ರೆ ಈ ಮಿಸ್ಟೇರಿಯಸ್ ಫೋರ್ಸ್ ಅಂತ ಏನೂ ಇಲ್ಲ, ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳು ಜನರೇಟ್ ಆಗಲಿಕ್ಕೆ ಯಾವುದೇ ಅಗೋಚರ ಶಕ್ತಿ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಆ ವೈಟಲ್ ಫೋರ್ಸ್ ಥಿಯರಿಯ ಡಿಸ್ಪ್ರೂವ್ ಆಗಿ ಹೋಯಿತು. ಸೊ ಹಾಗಿದ್ರೆ ವಾಟ್ ಇಸ್ ದ ಮಾಡರ್ನ್ ಡೆಫಿನೇಷನ್ ಫಾರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಬಂದರೆ, all the chemical compounds which predominantly contain carbon in them are called as organic compounds. So recent definition ನಾವೇನು ಕೊಡ್ತೇವೆ ಅಂದರೆ, organic compounds are those compounds which predominantly contain carbon in them. So the definition of organic chemistry is like this: it is the study of carbon compounds. Simplest definition, study of carbon compounds. Or more precisely, it can be considered as the study of hydrocarbons and their derivatives. Hydrocarbons and their derivatives. ಯಾಕೆ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾ ಇದ್ದೇವೆ, ಕಾರ್ಬನ್ ಅಂತ ಮಾತ್ರ ಬಿಟ್ಟು ಅಂದರೆ, ಇವಾಗ ಕಾರ್ಬನ್ನಿನ ಜೊತೆಗೆ ನೀವು ಯಾವುದೇ ಆರ್ಗ್ಯಾನಿಕ್ ಕಂಪೌಂಡನ್ನು ತಗೊಳ್ಳಿ, ಕಾರ್ಬನ್ನಿನ ಜೊತೆಗೆ ಮ್ಯಾಕ್ಸಿಮಮ್ ಪರ್ಸೆಂಟೇಜಲ್ಲಿ ಇರುವಂಥದ್ದು ಹೈಡ್ರೋಜನ್. ಅರ್ಥ ಆಗ್ತಾ ಇದೆಯಲ್ಲ? ಸೊ ಹೈಡ್ರೋಜನ್ ಕೂಡ ಕಾರ್ಬನ್ ಜೊತೆಗೆ ಅಸೋಸಿಯೇಟ್ ಆಗಿರೋದ್ರಿಂದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕನ್ಸ್ಟಿಟ್ಯೂಟ್ಸ್ ದ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಅಂಡ್ ದರ್ ಡೆರಿವೇಟಿವ್ಸ್. ಹಾಗಿದ್ರೆ ಕಾರ್ಬನ್ ಕಂಟೈನಿಂಗ್ ಕಂಪೌಂಡ್ಸ್ ಎಲ್ಲದನ್ನು ಕೂಡ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿಬೋದಾ ಕೇಳಿದರೆ, ದ ಆನ್ಸರ್ ಈಸ್ ನೋ. ದಿಸ್ ಇಸ್ ಬಿಕಾಸ್ ದ ಕ್ಲಾಸಿಫಿಕೇಶನ್ ಆಫ್ ದಿ ಕಂಪೌಂಡ್ಸ್ ಇಂಟು ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ is majorly based on their physical properties and the nature of bonding. ಪ್ರತಿ ಕಂಪೌಂಡಿನ ನೇಚರ್ ಆಫ್ ಬಾಂಡಿಂಗ್ ಅನ್ನು ನೋಡ್ತೀರಿ, ಅದರಲ್ಲಿ ಅಯಾನಿಕ್ ಬಾಂಡ್ ಇದೆಯೋ ಕೋವಲೆಂಟ್ ಬಾಂಡ್ ಇದೆಯೋ ಚೆಕ್ ಮಾಡ್ತೀರಿ. ಹಾಗೆ ಫಿಸಿಕಲ್ ಪ್ರಾಪರ್ಟೀಸ್ಗಳನ್ನು ಚೆಕ್ ಮಾಡ್ತೀರಿ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್, ಸಾಲ್ಯುಬಿಲಿಟಿ, ಈ ಥರದ ಪ್ರಾಪರ್ಟೀಸ್ಗಳನ್ನು ಚೆಕ್ ಮಾಡ್ತೀರಿ. ಅದನ್ನು ನೋಡಿಕೊಂಡು ದ ಕಂಪೌಂಡ್ಸ್ ಕ್ಯಾನ್ ಬಿ ಕೆಟಗರೈಸ್ಡ್ ಇಂಟು ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಜಸ್ಟ್ ಕಾರ್ಬನ್ ಇದೆ ಅಂದ ಮಾತ್ರಕ್ಕೆ ಅದನ್ನು ಡೈರೆಕ್ಟ್ಲಿ ಇದು ಆರ್ಗ್ಯಾನಿಕ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಇವಾಗ ನೇಚರ್ ಆಫ್ ಬಾಂಡಿಂಗ್ ಬಂದರೆ, ಅಯಾನಿಕ್ ಬಾಂಡ್ ಇದೆ ಅಂದರೆ ಅದನ್ನು ನೀವು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿಬೇಕು. ಕೋವಲೆಂಟ್ ಬಾಂಡ್ ಇದೆ ಅಂತ ಹೇಳಿದರೆ ಅದನ್ನು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕರಿಬೇಕಾಗತ್ತೆ. ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಯಾವುದೋ ಒಂದು ಸಬ್ಸ್ಟೆನ್ಸ್ಗೆ ಜಾಸ್ತಿ ಇದೆ, ಕಾರ್ಬನ್ ಇದೆ, ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ ಅಂದರೆ ಅದನ್ನು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ. ಅದೇ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ರೇಂಜ್ ಕಡಿಮೆ ಇದೆ ಅಂದರೆ ಅದನ್ನು ಆರ್ಗ್ಯಾನಿಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಅಂದರೆ ನಾನು ಜನರಲ್ ಆಗಿ ಹೇಳ್ತಾ ಇರೋದು, ಕಾರ್ಬನ್ ಇದೆ ಅಂದ ಮಾತ್ರಕ್ಕೆ ಎಲ್ಲ ಕಂಪೌಂಡ್ಸ್ಗಳು ಕೂಡ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆಗೋದಿಲ್ಲ. ಈಸ್ ಇಟ್ ಓಕೆ? ಎಸ್, ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸ್ which may contain carbon in them, but these are not considered to be the organic compounds. Okay, ಕಾರ್ಬನ್ ಇದ್ರೂ ಕೂಡ ಅದನ್ನು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ನೀವು ಕರೀತಾ ಇಲ್ಲ. ಆ ಥರದ ಎಕ್ಸೆಪ್ಷನ್ಸ್ ಯಾವುದು ಅಂತ ಚೆಕ್ ಮಾಡ್ತಾ ಹೋಗಿ. ದ ಫಸ್ಟ್ ಎಕ್ಸಾಂಪಲ್ ಈಸ್ ಕಾರ್ಬನ್ ಮೊನಾಕ್ಸೈಡ್, CO ಅಂತ ಹೇಳಿ ಬರೀತಾ ಇದ್ದೇವೆ. ಕಾರ್ಬನ್ ಮೊನಾಕ್ಸೈಡ್ CO, ಗೊತ್ತಾಗ್ತಾ ಇದೆಯಾ? ಕಾರ್ಬನ್ ಮೊನಾಕ್ಸೈಡ್ CO. ನೆಕ್ಸ್ಟು ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ, ಅದಕ್ಕೆ ಫಾರ್ಮುಲಾ CO2, ಕಾರ್ಬನ್ ಡೈಆಕ್ಸೈಡ್ CO2. ನೆಕ್ಸ್ಟು ಕಾರ್ಬನ್ ಡೈಸಲ್ಫೈಡ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಫಾರ್ಮುಲಾ CS2, ಕಾರ್ಬನ್ ಡೈಸಲ್ಫೈಡ್ CS2 ಅಂತ ಬರೀತಾ ಇದ್ದೇವೆ. ನೆಕ್ಸ್ಟು ಕಾರ್ಬೋನೇಟ್ಸ್ ಅಂತ ಕೇಳಿದ್ದಾರೆ, ಕಾರ್ಬೋನೇಟ್ಸ್ಗಳಿಗೆ ಜನರಲ್ ಆಗಿ ಫಾರ್ಮುಲಾ CO3 2- ಅಂತ ಬರೀತೇವೆ, CO3 2-. ನೀವು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3, ಸೋಡಿಯಂ ಕಾರ್ಬೋನೇಟ್ Na2CO3 ಈ ಫಾರ್ಮುಲಾಗಳನ್ನು ಕೇಳಿರ್ಬೋದು. ನೆಕ್ಸ್ಟ್ ಬೈಕಾರ್ಬೋನೇಟ್ಸ್ ಅಂತ ಕೊಟ್ಟಿದ್ದಾರೆ, ಬೈಕಾರ್ಬೋನೇಟ್ಸ್ಗೆ ಫಾರ್ಮುಲಾ HCO3-, HCO3-. ನೆಕ್ಸ್ಟ್ ಸಯನೈಡ್ಸ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ CN- ಇರುತ್ತೆ. ಸಯನೈಡ್ಸ್ ಅಂದಾಗ CN ಫಂಕ್ಷನಲ್ ಗ್ರೂಪ್ ಇರುತ್ತೆ, ನಾನು ಅಂದರೆ ಆನಯೋನಿಕ್ ಫಾರ್ಮನ್ನು ಬರುತ್ತೆ CN- ಅಂತ. ನೆಕ್ಸ್ಟು ಥಿಯೋಸಯನೈಡ್ಸ್ ಅಂತ ಕೊಟ್ಟಿದ್ದಾರೆ,
ಥಿಯೋಸಯನೈಡ್ಸ್ ಅಂದರೆ SCN ಮೈನಸ್, SCN ಮೈನಸ್. ಸಯನೈಡ್ಸ್ ಅಂತ ಇದೆ, ಸಯನೈಡ್ಸ್ ಅಂದರೆ CNO ಮೈನಸ್, CNO ಮೈನಸ್. ಸಯನೈಡ್ಸ್ ಅಂದರೆ CN ಮೈನಸ್ ಬರೀತೀರಿ, ಸಯನೈಡ್ಸ್ ಅಂದರೆ CNO ಮೈನಸ್. ನೆಕ್ಸ್ಟ್ ಕಾರ್ಬೈಡ್ಸ್ ಅಂತ ಕೊಟ್ಟಿದ್ದಾರೆ, ಕಾರ್ಬೈಡ್ಸ್ ಲೈಕ್ ಕ್ಯಾಲ್ಸಿಯಂ ಕಾರ್ಬೈಡ್, ಮೆಗ್ನೀಷಿಯಂ ಕಾರ್ಬೈಡ್ ಇವುಗಳನ್ನು ಬರೀಬೋದು. ನಾನು ಕ್ಯಾಲ್ಸಿಯಂ ಕಾರ್ಬೈಡ್ ಫಾರ್ಮುಲಾ CaC2 ಅಂತ ಹೇಳಿ ಬರೆದಿಟ್ಟಿದ್ದೇನೆ ಇಲ್ಲಿ. ಇಸ್ ಇಟ್ ಓಕೆ? ಎಸ್. ಇವಾಗ ಇದೆಲ್ಲ ಕಂಪೌಂಡ್ಸ್ಗಳನ್ನು ನೀವು ಚೆಕ್ ಮಾಡಿ, ಆಲ್ ದೀಸ್ ಕಂಪೌಂಡ್ಸ್ ಕಂಟೈನ್ ಕಾರ್ಬನ್ ಇನ್ ದೆಮ್, ಅದೆಲ್ಲದರಲ್ಲಿ ಕೂಡ ಕಾರ್ಬನ್ ಇದೆ. ಓಕೆ, ಬಟ್ ಇದ್ಯಾವುದನ್ನು ಕೂಡ ನಾವು ಆರ್ಗ್ಯಾನಿಕ್ ಕಂಪೌಂಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇಲ್ಲ. ಆಲ್ ದೀಸ್ ಕಂಪೌಂಡ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಬಿಕಾಸ್ ಆಫ್ ದೇರ್ ಪ್ರಾಪರ್ಟೀಸ್. ಸೊ ಕೀಪ್ ಇನ್ ಮೈಂಡ್, ಕಾರ್ಬನ್ ಇದೆ ಅಂದರೆ ಆರ್ಗ್ಯಾನಿಕ್ ಅಂತ ಕರೆಯೋ ಹಾಗಿಲ್ಲ. ಅದರ ಪ್ರಾಪರ್ಟೀಸನ್ನು, ನೇಚರ್ ಆಫ್ ಬಾಂಡಿಂಗನ್ನು ಚೆಕ್ ಮಾಡಿ ಆದಮೇಲೆ ದೆನ್ ಯು ಕ್ಯಾನ್ ಕನ್ಕ್ಲೂಡ್ ವೆದರ್ ಇಟ್ ಈಸ್ ಆರ್ಗ್ಯಾನಿಕ್ ಕಂಪೌಂಡ್ ಆರ್ ಇನ್ಆರ್ಗ್ಯಾನಿಕ್ ಕಂಪೌಂಡ್. Now coming to one of the important concepts in organic chemistry, that is the tetracovalency of carbon. Tetracovalency of carbon ಅಂದರೆ ಕಂಬೈನಿಂಗ್ ಕೆಪಾಸಿಟಿ ಆಫ್ ದಿ ಕಾರ್ಬನ್ ಈಸ್ 4 ಅಂತ ಅಂದ್ಕೊಳ್ತಾ ಇದ್ದೇವೆ. ಓಕೆ, ಸೊ ಬಿಫೋರ್ ಎಂಟರಿಂಗ್ ಇನ್ ಟು ದ tetracovalency of carbon, it is required to know the electronic configuration of the carbon. ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ನೀವು ಯಾವುದೋ ಒಂದು ಎಲಿಮೆಂಟನ್ನು ತಗೊಳ್ತೀರಿ, ಆ ಎಲಿಮೆಂಟಲ್ಲಿ ಇಲೆಕ್ಟ್ರಾನ್ಸ್ಗಳ ಡಿಸ್ಟ್ರಿಬ್ಯೂಷನ್ ಬೇರೆ ಬೇರೆ ಶೆಲ್ಗಳಲ್ಲಿ ಯಾವ ಥರ ಆಗ್ತಾ ಹೋಗಿದೆ ಅದನ್ನು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತಾ ಇದ್ದೇವೆ. ಆ್ಯಂಡ್ ಇನ್ ಕೇಸ್ ಆಫ್ ಕಾರ್ಬನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸ್ 1s2 2s2 2p2. 1s2 2s2 2p2 ಅಂದರೆ 1s ಆರ್ಬಿಟಾಲಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, 2s ಆರ್ಬಿಟಾಲಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, 2p ಸಬ್ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ. ಕೀಪ್ ಇನ್ ಮೈಂಡ್, ಈ 2p ಸಬ್ಶೆಲ್ ಅಂತ ಹೇಳಿ ಕರೆಯೋದು 3 p ಆರ್ಬಿಟಾಲ್ಸ್ಗಳಿಗೆ, px py pz ಈ 3 ಆರ್ಬಿಟಾಲ್ಸ್ಗಳನ್ನು p ಸಬ್ಶೆಲ್ ಅಂತ ಹೇಳಿ ಕರೀತಾ ಇದ್ದಾವೆ. ಅದರಲ್ಲಿ ಇನ್ ಟೋಟಲ್ 2 ಎಲೆಕ್ಟ್ರಾನ್ಸ್ ಇದೆ ಕಾರ್ಬನ್ ಕೇಸಲ್ಲಿ. ಇಸ್ ಇಟ್ ಓಕೆ? ಎಸ್. ಇವಾಗ ನೀವು ಈ 2s ಮತ್ತು 2p ಆರ್ಬಿಟಾಲ್ಸ್ ಇದನ್ನು ವೆಲೆನ್ಸ್ ಆರ್ಬಿಟಾಲ್ಸ್ ಅಂತ ಹೇಳಿ ಕರೀತಾ ಇದ್ದೀರಿ, ವೆಲೆನ್ಸ್ ಆರ್ಬಿಟಾಲ್ಸ್. ಓಕೆ, ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ನೀವು ಅಬ್ಸರ್ವ್ ಮಾಡಿದರೆ ಇಟ್ ಈಸ್ ಆಫ್ ದಿ ಫಾರ್ಮ್ ns2 np2. ns2 np2 ಫಾರ್ಮ್ ಅಲ್ಲಿ ಇದೆ. ಇವಾಗ ಕಾರ್ಬನ್ಗೆ ಪ್ರೆಸೆಂಟ್ ಕೇಸಲ್ಲಿ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೆಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2 np2 ಫಾರ್ಮ್ ಅಲ್ಲಿ ಇದೆ. ಅಂದರೆ s ಆರ್ಬಿಟಾಲ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ, p ಸಬ್ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ. ಬಟ್ ನೀವು ಯಾವುದೇ ಒಂದು ಎಲಿಮೆಂಟನ್ನು ಸ್ಟೆಬಲ್ ಅಂತ ಕರಿಬೇಕಾದ್ರೆ ದಟ್ ಶುಡ್ ಬಿ ಅಸೋಸಿಯೇಟೆಡ್ ವಿತ್ ಆಕ್ಟೇಟ್ ಸ್ಟೆಬಿಲಿಟಿ. ಆಕ್ಟೇಟ್ ಕಾನ್ಫಿಗರೇಷನ್ ಅದಕ್ಕೆ ಬಂದಿರಬೇಕು. ಆಕ್ಟೇಟ್ ಕಾನ್ಫಿಗರೇಷನ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂದರೆ ns2 np6 ಕಾನ್ಫಿಗರೇಷನ್ ಬಂದಿರಬೇಕು. ns2 np6 ಕಾನ್ಫಿಗರೇಷನ್. ಆರ್ ಎಲ್ಸ್ ಇನ್ನೊಂದು ಕೇಸಲ್ಲಿ ಸ್ಟೆಬಿಲಿಟಿ ಬರ್ಬೋದು, ಅಲ್ಲಿ ಡ್ಯೂಪ್ಲೆಟ್ ಕಾನ್ಫಿಗರೇಷನ್ ಬಂದಿರಬೇಕು. ಡ್ಯೂಪ್ಲೆಟ್ ಕಾನ್ಫಿಗರೇಷನ್ ಅಂತ ಹೇಳಿದರೆ ns2 ಕಾನ್ಫಿಗರೇಷನ್. ಸೊ ಇವೆರಡರಲ್ಲಿ ಯಾವ ವೆಲೆನ್ಸ್ ಶೆಲ್ ಕಾನ್ಫಿಗರೇಷನ್ ಇರುತ್ತೋ ಅದನ್ನು ನಾವು ಆ ಪರ್ಟಿಕ್ಯುಲರ್ ಎಲಿಮೆಂಟನ್ನು ಸ್ಟೆಬಲ್ ಅಂತ ಹೇಳಿ ಕರೀತಾ ಇದ್ದಾವೆ. ಈಸ್ ಇಟ್ ಓಕೆ? ಇವಾಗ ನೀವು ಕಾರ್ಬನನ್ನು ನೀಟಾಗಿ ಅನಲೈಸ್ ಮಾಡ್ತಾ ಹೋಗಿ. ಕಾರ್ಬನ್ಗೆ ಸಪೋಸ್ ns2 np6 ಕಾನ್ಫಿಗರೇಷನ್ ಬರಬೇಕು ಅಂದರೆ, ns2 np6 ಕಾನ್ಫಿಗರೇಷನ್ ಬರಬೇಕು ಅಂದರೆ ಇಟ್ ಹ್ಯಾಸ್ ಟು ಗೇನ್ 4 ಎಲೆಕ್ಟ್ರಾನ್ಸ್. 4 ಎಲೆಕ್ಟ್ರಾನ್ ಅನ್ನು ಅದು ಗೇನ್ ಮಾಡ್ಕೋಬೇಕು. ಅಥವಾ ಡ್ಯೂಪ್ಲೆಟ್ ಕಾನ್ಫಿಗರೇಷನ್ ಸ್ಟೆಬಿಲಿಟಿ ಬರಬೇಕು ಅಂದರೆ ಟೋಟಲಿ 4 ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ಳುತ್ತೆ. ಡ್ಯೂಪ್ಲೆಟ್ ಕಾನ್ಫಿಗರೇಷನ್ 1s2 ಅಂತ ಹೇಳಿ ಕಾನ್ಫಿಗರೇಷನ್ ಬರುತ್ತೆ. ಸೊ ಇನ್ ಆರ್ಡರ್ ಟು ಅಟೈನ್ ಐದರ್ ದಿ ಆಕ್ಟೇಟ್ ಸ್ಟೆಬಿಲಿಟಿ ಆರ್ ಡ್ಯೂಪ್ಲೆಟ್ ಸ್ಟೆಬಿಲಿಟಿ, ಇಟ್ ಹ್ಯಾಸ್ ಟು ಐದರ್ ಗೇನ್ 4 ಎಲೆಕ್ಟ್ರಾನ್ಸ್ ಆರ್ ಲೂಸ್ 4 ಎಲೆಕ್ಟ್ರಾನ್ಸ್. ಈ ಗೇನಿಂಗ್ ಅಥವಾ ಲೂಸಿಂಗ್ ಎಲೆಕ್ಟ್ರಾನ್ಸ್ ಇದೆಯಲ್ವಾ, ದಟ್ ಈಸ್ ಎನರ್ಜಿ ಕನ್ಸ್ಯೂಮಿಂಗ್ ಪ್ರೋಸೆಸ್. ಅದು ಫೇವರೇಬಲ್ ಅಲ್ಲ. ಆ ಕೆಲಸ ಮಾಡಲಿಕ್ಕೆ ತುಂಬ ಎನರ್ಜಿಯನ್ನು ಸ್ಪೇರ್ ಮಾಡಬೇಕಾಗತ್ತೆ, ಖರ್ಚು ಮಾಡಬೇಕಾಗತ್ತೆ. ಆ್ಯಂಡ್ ಕಾರ್ಬನ್ ಅದಕ್ಕೆ ರೆಡಿ ಇರೋದಿಲ್ಲ. ಅದು ಸ್ಮಾರ್ಟ್ ಅದು. ಓಕೆ, ಸುಮ್ಮನೆ ಎನರ್ಜಿಯನ್ನು ಖರ್ಚು ಮಾಡಿಕೊಂಡು 4 ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳ್ಳೋದು ಅಥವಾ 4 ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಳ್ಳೋದು ಮಾಡೋದಿಲ್ಲ. ಇನ್ಸ್ಟೆಡ್ ಇಟ್ ಗೋಸ್ ಫಾರ್ ಮ್ಯೂಚುವಲ್ ಶೇರಿಂಗ್ ಆಫ್ ಇಲೆಕ್ಟ್ರಾನ್. ಇನ್ನೊಂದು 4 ಎಲಿಮೆಂಟ್ಗಳನ್ನು ಅಥವಾ 2 ಎಲಿಮೆಂಟನ್ನು ಅಥವಾ 3 ಎಲಿಮೆಂಟ್ ಬೇರೆ ಎಲಿಮೆಂಟ್ಸ್ಗಳನ್ನು ಹತ್ರ ಕರ್ಕೊಳ್ಳುತ್ತೆ. ಒಂದು ಕೆಲಸ ಮಾಡೋಣ, ನನಗೂ ಎಲೆಕ್ಟ್ರಾನ್ ಬೇಕು, ನಿಮಗೂ ಎಲೆಕ್ಟ್ರಾನ್ ಬೇಕು, ನಾನು ಕಳ್ಕೊಳ್ಳಿಕ್ಕೂ ರೆಡಿ ಇಲ್ಲ,
ಅಥವಾ ಪಡ್ಕೊಳ್ಳಿಕ್ಕೂ ರೆಡಿ ಇಲ್ಲ. ಬದಲಿಗೆ ಏನು ಮಾಡೋಣ ಅಂದರೆ ಶೇರ್ ಮಾಡ್ಕೊಳ್ಳೋಣ. ನಿಮ್ದನ್ನು ನನಗೆ ಕೊಡಿ, ನಂದನ್ನು ನಿಮಗೆ ಕೊಡ್ತೇವೆ, ಯಾರಿಗೂ ಲಾಸು ಇಲ್ಲ, ಯಾರಿಗೆ ಗೇನ್ ಕೂಡ ಇಲ್ಲ. ಈ ಥರ ಮಾತುಕತೆ ನಡೆಸ್ಕೊಂಡು ಸೊ ಮ್ಯೂಚುವಲ್ ಶೇರಿಂಗ್ ಆಫ್ ಇಲೆಕ್ಟ್ರಾನ್ಸ್ ಇಂದ ಕೋವಲೆಂಟ್ ಬಾಂಡ್ಗಳನ್ನು ಜನರೇಟ್ ಮಾಡ್ಕೊಳ್ಳುತ್ತೆ. ಸೊ ಇದರ ವೆಲೆನ್ಸ್ ಶೆಲ್ ಅಲ್ಲಿ ಟೋಟಲಿ 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು. ಬೇರೆ ಎಲಿಮೆಂಟ್ಸ್ಗಳ ಜೊತೆಗೆ ಅದು ಎಲೆಕ್ಟ್ರಾನ್ಸ್ ಅನ್ನು ಶೇರ್ ಮಾಡಿಕೊಂಡು ಸೊ 4 ಕೋವಲೆಂಟ್ ಬಾಂಡ್ಗಳನ್ನು ಜನರೇಟ್ ಮಾಡುತ್ತೆ. ಇಟ್ ಈಸ್ ಕೇಪಬಲ್ ಆಫ್ ಫಾರ್ಮಿಂಗ್ 4 ಕೋವಲೆಂಟ್ ಬಾಂಡ್ಸ್ ವಿತ್ ಅದರ್ ಎಲಿಮೆಂಟ್ಸ್. ಹಾಗಾಗಿ ಅದನ್ನ ಏನಂತ ಕರೀತಾ ಇದ್ದಾವೆ, ಟೆಟ್ರಾ ಕೋವಲೆಂಟ್ ಅಂತ ಹೇಳಿ ನೇಮ್ ಮಾಡಿದ್ವಿ. ಟೆಟ್ರಾ ಕೋವಲೆಂಟ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇವೆ. ಸೊ ವೈ ಇಟ್ ಶೋಸ್ ಟೆಟ್ರಾ ಕೋವಲೆನ್ಸಿ ಅಂದ್ರೆ ಇನ್ ಆರ್ಡರ್ ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್ ಕಾನ್ಫಿಗರೇಷನ್. ಓಕೆನಾ? ಎಸ್. ಸೊ ಕೀಪ್ ಇನ್ ಮೈಂಡ್, carbon always combines with other atoms by mutual sharing of electrons and thus forms 4 covalent bonds. And that's why the carbon is said to be tetracovalent. ಈ ವರ್ಡ್ ಅನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಂಡಿರಬೇಕು. ಓಕೆನಾ? ಎಸ್. ಇಲ್ಲಿ ಒಂದು ಪಾಯಿಂಟ್ ಅನ್ನ ನೋಡಿ, ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ನೀವು ಕನ್ಸಿಡರ್ ಮಾಡಿದರೂ ಕೂಡ ಅದರಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ ಯಾವುದಿರುತ್ತೆ? ಕಾರ್ಬನ್ ಇರುತ್ತೆ. ಎಸೆನ್ಷಿಯಲ್ ಎಲಿಮೆಂಟ್ ಕಾರ್ಬನ್ ಇರುತ್ತೆ. ಅಂಡ್ ಕಾರ್ಬನ್ ಪ್ರಿಫರ್ಸ್ ಟು ಫಾರ್ಮ್ ಕೋವಲೆಂಟ್ ಬಾಂಡ್. ಕರೆಕ್ಟಾ? ಕಾರ್ಬನ್ ಪ್ರಿಫರ್ಸ್ ಟು ಫಾರ್ಮ್ ಕೋವಲೆಂಟ್ ಬಾಂಡ್. ಹಾಗಾಗಿ ನೀವು ಯಾವುದೇ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ತಗೊಳ್ಳಿ, ಪ್ರಿಡಾಮಿನೆಂಟ್ಲಿ ದ ನೇಚರ್ ಆಫ್ ಬಾಂಡಿಂಗ್ ಇನ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಈಸ್ ಪ್ಯೂರ್ಲಿ ಕೋವಲೆಂಟ್. ಅಲ್ಲಿ ಅಯಾನಿಕ್ ಬಾಂಡಿಂಗ್ ಅಂತ ಕಾನ್ಸೆಪ್ಟ್ ಬರೋದಿಲ್ಲ. ಎಲ್ಲಿ? ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ. ಯಾಕೆ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ಕೋವಲೆಂಟ್ ಬಾಂಡ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ದಾವೆ? ಬಿಕಾಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆರ್ ಮೇಡ್ ಅಪ್ ಆಫ್ carbon as an essential element and carbon forms covalent bonds. ಹಾಗಾಗಿ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ಕೂಡ ನೇಚರ್ ಆಫ್ ಬಾಂಡಿಂಗ್ ಯಾವಾಗಲೂ ಕೂಡ ಕೋವಲೆಂಟ್ ಆಗಿರುತ್ತೆ. ಹಾಗೇನೆ ಇನ್ನೊಂದು ವರ್ಡ್ ಅನ್ನು ನೋಡ್ತಾ ಇದ್ದೀರಿ, ದಟ್ ಈಸ್ ಕೆಟನೇಷನ್. ಕೆಟನೇಷನ್. ಒಂದು ಕ್ವಶನ್ ಬರುತ್ತೆ, why only carbon forms large number of organic compounds? ಇವಾಗ ಇನ್ಯೂಮರಬಲ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ನಾವು ಜನರೇಟ್ ಮಾಡಿ ನೋಡ್ತಾ ಇದ್ದೇವೆ. ಹಾಗಿದ್ರೆ ಕಾರ್ಬನ್ಗೆ ಮಾತ್ರ ಆ ಕೆಪಾಸಿಟಿ ಬರಲಿಕ್ಕೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ಗಳನ್ನು ಜನರೇಟ್ ಮಾಡುವ ಕೆಪಾಸಿಟಿ ಬರಲಿಕ್ಕೆ ವಾಟ್ ಕುಡ್ ಬಿ ದ ರೀಸನ್ ಅಂದರೆ, ದಟ್ ಈಸ್ ಬಿಕಾಸ್ ಆಫ್ ಕೆಟನೇಷನ್. ಕೆಟನೇಷನ್ ಈಸ್ ನಥಿಂಗ್ ಬಟ್ ದ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ದಿ ಕಾರ್ಬನ್ ಟು ಫಾರ್ಮ್ ಚೈನ್ಸ್ ಆಫ್ ವೇರಿಯಿಂಗ್ ಲೆಂತ್ಸ್ ಅಂಡ್ ವೇರಿಯಿಂಗ್ ಸೈಜಸ್. ಕಾರ್ಬನ್ಗೆ ಒಂದು ಯುನಿಕ್ ಕೆಪಾಸಿಟಿ ಇದೆ. ಆ ಯುನಿಕ್ ಕೆಪಾಸಿಟಿ ಏನಂದ್ರೆ, ದಟ್ ಈಸ್ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ. ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ. ಸೊ ಕಾರ್ಬನ್ ಏನ್ ಮಾಡತ್ತೆ, ಬೇರೆ ಕಾರ್ಬನ್ ಆಟಮ್ಸ್ಗಳ ಜೊತೆಗೆ ಅಥವಾ ಬೇರೆ ಅದರ್ ಎಲಿಮೆಂಟ್ಸ್ಗಳ ಜೊತೆಗೆ, ಅದರ್ ಎಲಿಮೆಂಟ್ಸ್ ಅಂದ್ರೆ ಅದು ಹೈಡ್ರೋಜನ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು ಅಥವಾ ನೈಟ್ರೋಜನ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಎಲಿಮೆಂಟ್ಸ್ಗಳ ಜೊತೆಗೆ ಕಂಬೈನ್ ಆಗತ್ತೆ. ಕಂಬೈನ್ ಆಗಿ ಚೈನ್ಸ್ ಆಫ್ ವೇರಿಯಿಂಗ್ ಲೆಂತ್ಸ್, ಬೇರೆ ಬೇರೆ ಲೆಂತ್ ಇರುವಂತಹ ಕಾರ್ಬನ್ ಚೈನ್ ಅನ್ನು ಜನರೇಟ್ ಮಾಡ್ಬೋದು ಅಥವಾ ಬೇರೆ ಬೇರೆ ಶೇಪ್ ಇರುವಂತಹ ಚೈನ್ಸ್ಗಳನ್ನು ಬೇಕಾದರೂ ಅದು ಜನರೇಟ್ ಮಾಡ್ಬೋದು. ಓಕೆ, ದಿಸ್ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ದಿ ಕಾರ್ಬನ್ ಈಸ್ ಕಾಲ್ಡ್ ಆಸ್ ಕೆಟನೇಷನ್. ಒನ್ಸ್ ಅಗೈನ್ ಐ ವಿಲ್ ರಿಪೀಟ್, ದ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿ ಆಫ್ ದಿ ಕಾರ್ಬನ್ to form chains of varying lengths and chains of varying sizes is called as ketonation. Carbon is capable of forming covalent bonds with other carbon atoms as well as with hetero elements. Carbon ಅನ್ನು ಬಿಟ್ಟು ಬೇರೆ ಎಲಿಮೆಂಟ್ಸ್ ಲೈಕ್ ಹೈಡ್ರೋಜನ್, ಆಕ್ಸಿಜನ್, ಸಲ್ಫರ್ ಅವುಗಳ ಜೊತೆಗೆ ಕೂಡ ಕಂಬೈನ್ ಆಗ್ತಾ ಬರುತ್ತೆ. ಆ ಸೆಲ್ಫ್ ಲಿಂಕಿಂಗ್ ಎಬಿಲಿಟಿಯನ್ನ ಕೆಟನೇಷನ್ ಅಂತ ಕರೆದ್ರಿ. ಅಂಡ್ ಡ್ಯೂ ಟು ದ ಕೆಟನೇಷನ್ carbon forms large number of organic compounds. Okay.